ಸೊ ಇನ್ನೊಂದು ರೋಡ್, ಮೇನ್ ರೋಡಿಂದ ರೋಡ್ ಪೂಜೆಗೆ ಇನ್ನೊಂದ್ಸರಿ ಬರ್ತೀನಿ. ಅದಾದ್ಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡಿಂದ ಕಗ್ನಳ್ಳಿ ರೋಡ್ ಪೂಜೆಗೆ ಬರ್ತೀನಿ. ಸಾಕಷ್ಟು ಎಡಳಿ ಮೇನ್ ರೋಡಿಂದ ಅಪ್ ಟು ಎಡಳಿ ರೋಡ್ ಇದಕ್ಕೆ ಹೋಗ್ತಾರೆ, ಇಲ್ಲಿಗೆ ಸಿದ್ಧರಿಗೆ ಅದೊಂದು 3 ಕೋಟಿ ಅಮೌಂಟ್ ಹಾಕ್ತೀನಿ, ಅದಕ್ಕೆ ಪೂಜೆಗೆ ಬರ್ತೀನಿ. ಇನ್ನು ಅದಕ್ಕಿಂತ ಮುಖ್ಯವಾಗಿ 0 ಇಂದ ಇನ್ನು ಮೇನ್ ರೋಡ್ 0 ಇಂದ ಅಪ್ ಟು ನಮ್ಮ ಬಾರ್ಡರ್ ಗುಡ್ಡಳ್ಳಿ ಬಾರ್ಡರ್ ಅಂತ ರೋಡ್ ಮಾಡ್ತೀನಿ. ಮೇನ್ ರೋಡ್ ಅದು BMC ಅವ್ರಿಗೆ ಆಗಿದೆ. ಸೊ ಅದು ಪೂಜೆಗೆ ಬರ್ತೀನಿ, ಅದು ಪೂಜೆಗೆ ಬರ್ತೀನಿ. ಮೇನ್ ರೋಡ್ ಮುಖ್ಯ, ಮೇನ್ ರೋಡ್ ಪೂಜೆಗೆ ಬರ್ತೀನಿ. ಅದಾದ್ಮೇಲೆ ಸಾಕಷ್ಟು ಚಿಕ್ಕಪುಟ್ಟ ಕೆಲಸ ಏನೇನು ಆಗ್ತಾ ಇದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗಾಗಲೇ ನನ್ನ ಸ್ಪರ್ಧೆ ಬಗ್ಗೆ, ನನ್ನ ನೋವು ಬಗ್ಗೆ ನಾನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದ್ದಾರೆ, ಸಾಕಷ್ಟು ವಿಚಾರ ಮಾತಾಡಿದ್ದಾರೆ. ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ಏನಂತಂದ್ರೆ ಮಾಡಿ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ನನಗೆ ಯಾವುದೇ ಶಾಸಕರು ಸಿಗಲಿ, ಹೊಸ ಶಾಸಕರು, ಹಳೆ ಶಾಸಕರು, ಕಾಂಗ್ರೆಸ್ ಅವರು, ಬಿಜೆಪಿ, JDS ಯಾರೇ ಸಿಗಲಿ, ಏನ್ ನಡೀತದೆ? CM ಕೊಡ್ತಾನ, CM ಬಿಟ್ಕೊಡ್ತಾನ? ಈಗ ಬೆಳಗ್ಗೆ ಬಂದು ನಮ್ಮ ಮೆಂಬರ್ ಕೂತ್ಕೊಂಡು ಏನ್ ಬೇಕು ವಾಂತಿ ಸಂಕ್ರಾಂತಿ ಕಾಂತಿ, ಈ ಜನಕ್ಕೆ ಏನಾಗಿದೆ ಮರಳು ಮಾಡ್ತಾವ. ಈ ಸಂಕ್ರಾಂತಿ ನವಂಬರ್ ಅಂತ ಮರಳು ಮಾಡ್ತಾವ. ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಆಲಸ. ಈ ಸಿದ್ದರಾಮಯ್ಯ ಟೆಕ್ನಿಕ್ ಗೊತ್ತು, ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮರಳು ಮಾಡ್ಬೇಕಂತ ಚೆನ್ನಾಗಿ ಗೊತ್ತು. ಎಲ್ಲ ಅಧಿಕಾರಿಗಳಿಗೆ ಬಿಟ್ಟಾಕ್ಬೇಕು, ಅದು ಅಧಿಕಾರಿಗಳಿಗೆ ಬಿಟ್ಟು ಸರ್ಕಾರ ಬಿಟ್ಟಾಕ್ಬೇಕು. ಏನೋ ಒಂದು ದಿನ ಬಂದು ಕಾಮೆಂಟ್ ಮಾಡೋದು, ಜನ ಏನ್ ಮಾಡೋದು ಚರ್ಚೆ ಮಕ್ಕಳಿಗೆ ಈ ಸರ್ಕಾರ ಬಂದ ನಂತರ ಹಿಂದಿದ್ದಂಥ ಸರ್ಕಾರ 5,000 ರೂಪಾಯಿ 1ನೇ ಕ್ಲಾಸಿಂದ ಪ್ರಾರಂಭವಾಗಿ MBBS ಇಂಜಿನಿಯರಿಂಗ್ ಓದೋರಿಗೆ 75,000 ರೂಪಾಯಿ ದುಡ್ಡು ಸಿಗ್ತಾ ಇತ್ತು. ಇವರು ಸೆಪ್ಟೆಂಬರ್ 2023 ಒಳಗೆ ಪ್ರತಿ ಸತ 75% ಕಡಿತ ಮಾಡಿದ್ರು. ಕಡಿತ ಮಾಡಿ ಈಗ ಕೇವಲ 1800ರಿಂದ 12,000 ರೂಪಾಯಿ ಸಿಗ್ತೈತೆ. ಅದು ಸಹಿತ ಸರಿಯಾಗಿ ಕೊಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಶೈಕ್ಷಣಿಕ ಧನ ಸಹಾಯದ ಅರ್ಜಿಗಳು ಭಾಳಷ್ಟು ಬಂದಿವೆ. ಎಷ್ಟು ಅಂದ್ರೆ 12-13 ಲಕ್ಷ ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಬಂದು ಅದಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ ಅದಕ್ಕೋಸ್ಕರ ಇದನ್ನು ಕಡಿತ ಮಾಡಿದ್ವಿ ಅಂದರೂ ಸಹಿತ 22, 23, 24ನೇ ಇಶ್ಯೂ ಅರ್ಜಿಗಳು ಸರಿಯಾಗಿ ಇವತ್ತಿನವರೆಗೂ ಶೈಕ್ಷಣಿಕ ಧನ ಸಹಾಯ ಕೊಡಲೇ ಇಲ್ಲ ಸರ್ಕಾರ. ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯವರು ಒಂದು ಮಗುವಿಗೆ 2 ಮಕ್ಕಳು ಅರ್ಜಿ ಹಾಕಿದ್ರೆ ಒಂದು ಮಗುವಿಗೆ ಸ್ಯಾಂಕ್ಷನ್ ಮಾಡೋದು, ಇನ್ನೊಂದು ಮಗುವಿಗೆ ಕೊಡೋಂಗಿಲ್ಲ, ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಕೊಡೋಂಗಿಲ್ಲ. ಅದೇ ರೀತಿ 2000 ಅದರೊಳಗೆ ಇನ್ನೂ ಒಂದು ಬರುತ್ತೆ, ಸಾಫ್ಟ್ವೇರ್ನೊಳಗೆ ಈಗಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಸಾಫ್ಟ್ವೇರ್ ಮಕ್ಕಳು ಶೈಕ್ಷಣಿಕ ಧನ ಸಹಾಯ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ. SSP ಒಳಗೆ ಹಾಕ್ಬೇಕು ನಾವು, ಗೌರ್ಮೆಂಟ್ ಇದ್ರೊಳಗೆ SSP ಒಳಗೆ ಹಾಕಿದ್ರೆ ನೀವು ಹೆಂಗೆ ಕಲ್ಯಾಣ ಮಂಡಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂತೀರಿ ಅಂತ ಹೇಳಿದ್ರೆ ನಾವು ಆಧಾರ್ ಕಾರ್ಡಲ್ಲಿ ಲಿಂಕಿನ ಮೇಲೆ ತೊಗೊತೀವಿ ಅಂತ ಹೇಳ್ತಾರೆ. ಅವ್ರ ಕಾರಣ ಏನು ಅಂತಂದ್ರೆ ಮಂಡಳಿ ದುಡ್ಡು ಉಳಿಸ್ತಕ್ಕಂಥದ್ದು. ಆ ಮಂಡಳಿ ದುಡ್ಡು ಉಳಿಲಿ ಅಂತಕ್ಕಂಥ ಒಂದು ಅಭಿಪ್ರಾಯದವರು ಈ ರೀತಿ ಮಾಡ್ತಾರೆ. ಅದೇ ರೀತಿ ಫಲಾನುಭವಿಗಳು ಕುಟುಂಬದ ಅವರು ಯಾವುದಾದ್ರೂ ಒಬ್ಬ ಫಲಾನುಭವಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಕೆಲವೊಂದು ಆಯ್ದ ಆಸ್ಪತ್ರೆಗಳಿರ್ತವೆ, ಸರ್ಕಾರದ ಮಂಡಳಿದ ಆಯ್ದ ಆಸ್ಪತ್ರೆಗಳು. ಆ ಆಸ್ಪತ್ರೆ ಒಳಗೆ CGHC ಅಂತೇಳಿ ತಮಗೆ ಗೊತ್ತಿರ್ತದೆ. ಆ CGHC ನಿಯಮದ ಪ್ರಕಾರ ಬಿಲ್லுಗಳ ಮರುಪಾವತಿ ಹಾಕಿದ್ರೆ ಹಣ ಬಿಡುಗಡೆ ಮಾಡ್ತಾರೆ. ಹಣ ಬಿಡುಗಡೆ ಮಾಡಬೇಕಾದ್ರೆ ಈಗ 1 ಲಕ್ಷ ರೂಪಾಯಿ ಅವ್ನು ಖರ್ಚು ಮಾಡಿದ್ದ ಆಸ್ಪತ್ರೆಗೆ ಅಂದ್ರೆ ಕೇವಲ 22,000, 30,000, 35,000 ಈ ರೀತಿ ಬರ್ತೈತಿ. ಈ ರೀತಿ ಬಂದರೂ ಸಹಿತ ಅದು ಬೇಗ ಬರೋಂಗಿಲ್ಲ, 1 ವರ್ಷ ಗಂಟ್ಲೇ ಹಾದಿ ಕಾಯ್ತಾ ಇರಬೇಕು. ಮತ್ತು ಅಂತ್ಯಕ್ರಿಯೆ, ಸ್ವಾಭಾವಿಕ ಮರಣ ಅಂಥೇಳಿ ನಮ್ಮಲ್ಲಿ ಸ್ವಾಭಾವಿಕ ಮರಣ ಅವನು ಕಾಯಿಲೆ ಬಂದು ಸಾಯ್ಬೋದು. ಈಗ ಸದ್ಯಕ್ಕೆ ಈಗ ಅದು 75,000 ರೂಪಾಯಿ ಇದ್ದದ್ದನ್ನು 1.5 ಲಕ್ಷ ಮಾಡ್ಯಾರ. ಈ ಕಳೆದ ಹಿಂದಿನ ತಿಂಗಳಿಂದನೇ ಹಿಂದೆ 75,000 ರೂಪಾಯಿ ಇತ್ತು. ಅರ್ಜಿ ಹಾಕಿದ್ರು ಸಹಿತ 8-9 ತಿಂಗಳಾದರೂ DBT ಮುಖಾಂತರ